ಸ್ನೇಹಿತರೆ, ಉಮಾಶ್ರೀ ಅವರ ಜೀವನ ಆರಂಭದಲ್ಲಿ ಹೂವಿನ ಹಾದಿಯಾಗಿರಲಿಲ್ಲ, ಮುಳ್ಳಿನ ಹಾದಿಯಾಗಿತ್ತು ಎನ್ನುವುದು ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇರೋ ವಿಚಾರ. ದಿನನಿತ್ಯದ ಆಹಾರಕ್ಕೂ ಕೂಡ ಕಷ್ಟಪಡುವ ಪರಿಸ್ಥಿತಿ. ರಂಗಭೂಮಿ ಸೇರಿದರೆ ತಿನ್ನೋಕೆ ಊಟ ಕೊಡ್ತಾರೆ ಎಂಬ ಕಾರಣಕ್ಕೆ ರಂಗಭೂಮಿಗೆ ಕಾಲಿಟ್ಟಿದ್ರು. ಅಂದುಕೊಂಡ ಜೀವನ ಸಿಗಲಿಲ್ಲ, ಮನೆ ಬಿಟ್ಟು ಮಕ್ಕಳನ್ನ ಕರ್ಕೊಬಂದು ಅಮ್ಮನ ಮನೆಯಲ್ಲಿ ಮಕ್ಕಳನ್ನ ಬಿಟ್ರು. ಬದುಕಲು ದಾರಿ ಇರಲಿಲ್ಲ, ದೇಹ ಮಾರ್ಕೊಳ್ಳೋಕ್ಕೂ ಕೂಡ ಇಷ್ಟ ಇರಲಿಲ್ಲ. ಅದಾಗಲೇ ಒಮ್ಮೆ ತನ್ನ ಪ್ರಾಣವನ್ನ ತಾನೇ ಕಳ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ರು. ಯಾರೋ ಒಬ್ರು ಬಂದು ಹೇಳ್ತಾರೆ, ತುಂಬಾ ಕುಡಿದರೆ ಸಾಯ್ತಾರೆ ಅಂತ. ಅದಕ್ಕಾಗಿ ಕುಡಿತದ ಚಟವನ್ನ ಮೈಗೆ ಹಚ್ಕೋತಾರೆ ಈ ಉಮಾಶ್ರೀ ಅವರು. ಸಿಕ್ಕಾಪಟ್ಟೆ ಕುಡಿತಕ್ಕೆ ಅಡಿಕ್ಟ್ ಆಗ್ತಾರೆ. ತನ್ನ ಪ್ರಾಣವನ್ನ ತಾನು ಕಳ್ಕೋಬೇಕು ಅನ್ನೋದೇ ಇವರ ಗುರಿಯಾಗಿತ್ತಂತೆ. ಆ ಸಮಯದಲ್ಲಿ ಯಾವುದೋ ಕಾರಣಕ್ಕೆ ಅವರಮ್ಮ ಬಂದು ಚೆನ್ನಾಗಿ ಹೊಡೆದು ಬುದ್ಧಿ ಹೇಳಿದಾಗ ಆ ಮಾತುಗಳು ಉಮಾಶ್ರೀ ಅವರ ಮನಸ್ಸಿಗೆ ಮುಟ್ತವೆ. ಆಮೇಲೆ ಉಮಾಶ್ರೀ ಅವರು ಬದಲಾಗ್ತಾರೆ. ಸ್ನೇಹಿತರೆ, ನೀವು ತಿಳಿಯದ ಇದೇ ರೀತಿಯ ಹೆಚ್ಚಿನ ಮಾಹಿತಿ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್